ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ನರ್ಸಿಂಗ್ ಗುರುಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಫೀಕ್ ಸೌದಾಗರ್ ಗೆಳೆಯರೇ. ಬಹುಶಃ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೀನಿ ಸ್ನೇಹಿತರೆ. ಕಾರಣ ನಮ್ಮ ಕರ್ನಾಟಕ ರಾಜ್ಯ ಹಾಗೂ ನಮ್ಮ ಭಾರತ ದೇಶದಲ್ಲಿ ಕಂಟಿನ್ಯೂಸ್ಲಿ ಆಗಿ ಮಳೆ ಸುರಿತಾ ಇದೆ. ಹಾಗೆ ಹಲವಾರು ಜನ ಡೆಂಗ್ಯೂ ಮಲೇರಿಯಾದಿಂದ ಬಳಲ್ತಾ ಇದ್ದೀರಾ. ಹಾಗೂ ನಮ್ಮ ಆಸ್ಪತ್ರೆ ಅಂದರೆ ಹಾಸ್ಪಿಟಲ್ ಫೀಲ್ಡಲ್ಲಿ ಕೆಲಸ ಮಾಡುವವರು, ಆಮೇಲೆ ರೂರಲ್ ಏರಿಯಾಸಲ್ಲಿ ಕೆಲಸ ಮಾಡೋರು ತುಂಬಾ ಕಷ್ಟಪಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ನಿಮ್ಮ ಹೆಲ್ತನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೆ. ಕಾರಣ ಈ ಒಂದು ಕಂಟಿನ್ಯೂಸ್ಲಿ ಧಾರಾಳವಾಗಿ ಕೆಲವೊಂದು ಪ್ರದೇಶಗಳಲ್ಲಿ ಮಳೆ ಬೀಳುತ್ತಿರುವುದರಿಂದ ಅಲ್ಲಿ ಸುಮಾರು ಆರೋಗ್ಯದ ಸಮಸ್ಯೆಗಳಾಗಿದ್ದಾವೆ ಸ್ನೇಹಿತರೆ. ಅದಕ್ಕೋಸ್ಕರ ದಯವಿಟ್ಟು ಕಾಳಜಿ ವಹಿಸಿ ಕೆಲಸ ಮಾಡಿ ಸ್ನೇಹಿತರೆ. ಹಾಗಾದರೆ ಇವತ್ತಿನ ವಿಚಾರ ಏನು ಅಂತಂದರೆ, ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ಸ್ ಇಂಡಿಯಾ ಲಿಮಿಟೆಡ್ ಇಲ್ಲಿ ನರ್ಸಿಂಗ್ ಆಫೀಸರ್ ಹುದ್ದೆಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡೋಣ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಯಾರ್ಯಾರು ಹೊಸದಾಗಿ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಈ ಒಂದು ಎವ್ರಿಡೇ ಒಂದು ಹೊಸ ವಿಡಿಯೋ, ಹೊಸ ಅಪ್ಡೇಟನ್ನು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ನೋಡೋಣ ಈ ಒಂದು ವೇಕೆನ್ಸಿ ಅಡ್ವರ್ಟೈಸ್ಮೆಂಟ್ ನಂಬರ್ 482 ಇದರಲ್ಲಿ ಏನಿದೆ. ಡೇಟೆಡ್ 2/9/2024 ಸ್ನೇಹಿತರೆ. ಹೆಡ್ ಆಫೀಸ್ ಬಂದು ನ್ಯೂ ಡೆಲ್ಲಿಯಲ್ಲಿರುತ್ತೆ. ಆಮೇಲೆ ಕಾರ್ಪೊರೇಟ್ ಆಫೀಸ್ ನೋಯ್ಡಾ ಅಂತಂದರೆ ಇದು ಡೆಲ್ಲಿ ಮತ್ತು ನೋಯ್ಡಾದಲ್ಲಿರುವಂತಹ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿ ರತ್ನ ಕಂಪ್ನಿ ಇದೆ ಸ್ನೇಹಿತರೆ. ಇಲ್ಲಿ ನರ್ಸಿಂಗ್ ಆಫೀಸರ್ಸ್ ಹುದ್ದೆಗಳಿದ್ದಾವೆ. ಎಷ್ಟಿದ್ದಾವೆ ಏನು ಇದರ ಡೀಟೇಲ್ಸನ್ನು ಅರಿತುಕೊಳ್ಳೋಣ ಸ್ನೇಹಿತರೆ. ಆಮೇಲೆ ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ನರ್ಸಸ್ ವಿವಿಧ ಟಾಪಿಕ್ ಮೇಲೆ ಚರ್ಚೆ ಮಾಡಿಕೊಂಡು ನಿಮ್ಮೊಂದಿಗೆ ನಾನು ಇದೊಂದು ಶೇರ್ ಮಾಡ್ತಾ ಇರೋದು ಡ್ಯೂ ಟು ಔಟ್ ಆಫ್ ಮೈ ಇಂಟ್ರೆಸ್ಟ್ ಸ್ನೇಹಿತರೆ, ಅಷ್ಟೇ ಮತ್ತೇನೂ ಇಲ್ಲ. ನಮ್ಮ ಕನ್ನಡಿಗರು, ನಮ್ಮ ನರ್ಸಸ್ಗಳು, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಾಗಲಿ ಅಥವಾ ಕಾಂಟ್ರಾಕ್ಚುವಲ್ ಎಂಪ್ಲಾಯೀಸ್ ಆಗಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡುತ್ತಿರುವಂತಹ ನರ್ಸಸ್ಗಳಾಗಲಿ ಅಥವಾ ಎಂಪ್ಲಾಯೀಸ್ಗಳಾಗಲಿ ಅವರಿಗೆ ಒಂದು ಹೆಲ್ಪ್ ಆಗಬೇಕು ಎನ್ನುವಂಥ ಒಂದೇ ಒಂದು ಸದುದ್ದೇಶದಿಂದ ಈ ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ದ್ಯಾಟ್ ಇಂಟ್ರೆಸ್ಟಿಂಗ್ ಟಾಪಿಕ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಲಿಕ್ಕೆ ನನಗೂ ಕೂಡ ಒಂದು ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ. ಸೊ ಇವತ್ತಿನ ವಿಚಾರ, ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಇನ್ ಆಫ್ಲೈನ್ ಮೋಡ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಫಾಲೋವಿಂಗ್ ಮ್ಯಾನ್ ಪವರ್ ಪ್ಯೂರ್ಲಿ ಆನ್ ಕಾಂಟ್ರಾಕ್ಟ್ ಬೇಸಿಸ್ ಫಾರ್ ಡಿಪ್ಲಾಯ್ಮೆಂಟ್ ಇನ್ ದ ಆಫೀಸ್ ಆಫ್ CAPFIMS ಮೈದಾನ್ ಗಡಿ ಏಮ್ಸ್ ನ್ಯೂ ಡೆಲ್ಲಿ. ಈ ಒಂದು ಜಾಬ್ಸ್ ಏನಿದ್ದಾವೆ ಕಾಂಟ್ರಾಕ್ಚುವಲ್ ಬೇಸಿಸ್ ಇದ್ದಾವೆ. ಬ್ರಾಡ್ಕಾಸ್ಟ್ ಎಂಜಿನಿಯರಿಂಗ್ ಕನ್ಸಲ್ಟೆಂಟ್ಸ್ ಇಂಡಿಯಾ ಲಿಮಿಟೆಡ್ ಅಂಡರ್ ಮಿನಿ ರತ್ನ ಕಂಪ್ನಿ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಅಡಿಯಲ್ಲಿ ಬರುತ್ತೆ ಸ್ನೇಹಿತರೆ. ನರ್ಸಿಂಗ್ ಆಫೀಸರ್ ಪೋಸ್ಟು ಟೋಟಲ್ 100 ಇದ್ದಾವೆ ಸ್ನೇಹಿತರೆ. ಅನ್ರಿಸರ್ವ್ಡ್ ಪೋಸ್ಟು 51, OBC 27 ಇದ್ದಾವೆ. ಆಮೇಲೆ ಶೆಡ್ಯೂಲ್ಡ್ ಕಾಸ್ಟ್ 15 ಇದ್ದಾವೆ. ಆಮೇಲೆ ಶೆಡ್ಯೂಲ್ಡ್ ಟ್ರೈಬ್ಸ್ 7 ಪೋಸ್ಟ್ ಇದ್ದಾವೆ. ಎಜುಕೇಷನ್ ಕ್ರೈಟೇರಿಯಾ ಬಂದು BSc ನರ್ಸಿಂಗ್, ಆಮೇಲೆ BSc ನರ್ಸಿಂಗ್ ಫ್ರಮ್ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್, ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆರ್ ಯೂನಿವರ್ಸಿಟಿಯಿಂದ ಪಾಸಾಗಿರಬೇಕು. ಏಜ್ ಲಿಮಿಟ್ ಬಂದು 30 ವರ್ಷ ಇರುತ್ತೆ. ಮಂತ್ಲಿ ರಿಮ್ಯುರೇಷನ್ 28,000 ರೂಪೀಸ್ ಇರುತ್ತೆ ಸ್ನೇಹಿತರೆ. ಸ್ಯಾಲ್ರಿ ತುಂಬಾ ಚಿಕ್ಕದು ಆದರೂ ಸಹ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆಮೇಲೆ ಕೆಲವೊಬ್ರು ಹೇಳ್ತಿರ್ತಾರೆ, ಏನು ಸರ್ ಕಾಂಟ್ರಾಕ್ಚುವಲ್ ಜಾಬ್ ಕೂಡ ನೀವು ಈ ಒಂದು ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದೀರಾ ಅಥವಾ ಕಾಂಟ್ರಾಕ್ಟಲ್ ಜಾಬಲ್ಲಿ ಇಂಟ್ರೆಸ್ಟ್ ಇಲ್ಲ, ಅಷ್ಟೇನು ಅದರಲ್ಲಿ ಫ್ಯೂಚರ್ ಇಲ್ಲ ಅನ್ನುವರು ಇರ್ತಾರೆ ಸ್ನೇಹಿತರೆ. ಬಟ್ ನಾನೇನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ, ಯಾರು ರೀಸೆಂಟಾಗಿ BSc ನರ್ಸಿಂಗ್ ಪಾಸ್ ಮಾಡ್ಕೊಂಡಿದ್ದಾರೆ ಅಥವಾ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಪಾಸ್ ಮಾಡ್ಕೊಂಡಿದ್ದಾರೆ
ಅವರಿಗೆ ಈ ಜಾಬ್ಗಳು ಹೆಲ್ಪ್ ಆಗಬಹುದು ಸ್ನೇಹಿತರೆ. 1 ಇಯರ್ 2 ಇಯರ್ ನೀವು ಮಾಡಿಕೊಂಡು ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ನೀವು ತಯಾರಿ ಮಾಡಿದರೆ, ಲೈಕ್ ನಾರ್ಸೆಟ್ ಆಗಲಿ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಆಗಲಿ, ESIC ಆಗಲಿ, ಅಲ್ಲಿ ನಿಮಗೆ ಒಂದು ಅಪಾರ್ಚುನಿಟಿ ಸಿಗುತ್ತೆ ಸ್ನೇಹಿತರೆ. ಸೊ ದ್ಯಾಟ್ ನಿಮಗೆ ಎಕ್ಸ್ಪೋಷರ್ ಆಗುತ್ತೆ, ಡೆಲ್ಲಿಯಲ್ಲಿ ಕೆಲಸ ಮಾಡಿದಂಥ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಎಟ್ ದ ಸೇಮ್ ಟೈಮ್ ನೀವು ಈ ಒಂದು ಪ್ರಿಪ್ರೇಷನ್, ನರ್ಸಿಂಗ್ ಎಕ್ಸಾಮ್ಸ್ ಪ್ರಿಪ್ರೇಷನ್ ಕೂಡ ಮಾಡಬಹುದು ಸ್ನೇಹಿತರೆ. ಆಮೇಲೆ BSc ಪೋಸ್ಟ್ ಬೇಸಿಕ್ ಪೋಸ್ಟ್ ಸರ್ಟಿಫಿಕೇಟ್, ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಫ್ರಮ್ ಎ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್, ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆರ್ ಯೂನಿವರ್ಸಿಟೀಸ್ ರಿಜಿಸ್ಟರ್ಡ್ ಆ್ಯಸ್ ಎನ್ ನರ್ಸ್ ಆ್ಯಂಡ್ ಮಿಡ್ವೈಫ್, ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ವತಿಯಿಂದ. ಅಂದರೆ GNM ಕೂಡ ಇಲ್ಲಿ ಒಂದು ಅಪಾರ್ಚುನಿಟಿ ಇದೆ. GNM ಆಗಲಿ, BSc ಡೈರೆಕ್ಟ್ ಆಗಲಿ, ಅಥವಾ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಆಗಲಿ, ಅವರಿಗೆ ಒಂದು ಅಪಾರ್ಚುನಿಟಿ ಇದೆ ಸ್ನೇಹಿತರೆ. ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಮಿಡ್ವೈಫ್ರಿ ಫ್ರಮ್ ಎನ್ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್, ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟರ್ಡ್ ಆಸ್ ಎ ನರ್ಸ್ ಆ್ಯಂಡ್ ಮಿಡ್ವೈಫ್ ಇನ್ ಅ ಸ್ಟೇಟ್ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್. 2 year experience in minimum 50 bedded hospital after acquiring the education qualification mentioned above. ಅಂತಂದರೆ ನೀವು ನಿಮ್ಮ ನರ್ಸಿಂಗ್ ಕರಿಯರನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅಂತಂದರೆ GNM ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಕಂಪ್ಲೀಟ್ ಮಾಡಿ ಒಂದು 50 ಬೆಡ್ಡೆಡ್ ಹಾಸ್ಪಿಟಲಲ್ಲಿ 2 years ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು ಸ್ನೇಹಿತರೆ. ಆಮೇಲೆ ಅದನ್ನು ಆದ್ಯತೆ ಕೊಡಲಾಗುವುದು. ನೋಟ್ ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕ್ವಾಲಿಫೈಡ್ ನಾರ್ಸೆಟ್ 6 conducted by AIIMS New Delhi. The merit list of the candidates fulfilling essential qualification to be prepared on the basis of rank in NORCET 6. ಯಾರಾದರೂ ಲಾಸ್ಟ್ ಟೈಮ್ ನಾರ್ಸೆಟ್ 6 ಎಕ್ಸಾಮನ್ನು ಪಾಸ್ ಮಾಡಿದ್ದಾರೆ, ಬಟ್ ಅವರು ಕ್ವಾಲಿಫೈ ಆಗಿಲ್ಲ ಗೌರ್ಮೆಂಟ್ ಜಾಬ್ಗೋಸ್ಕರ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಜಾಬ್ಗೋಸ್ಕರ ಕ್ವಾಲಿಫೈ ಆಗಿಲ್ಲ ಅಂತಂದರೆ ಅಂಥವರು ಬೇಸ್ಡ್ ಆನ್ ದೇರ್ ರ್ಯಾಂಕ್ ಈ ಒಂದು ಸೆಲೆಕ್ಷನ್ ಕ್ರೈಟೇರಿಯಾದಲ್ಲಿ ಫಿಟ್ ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೆಕೆಂಡ್ ಪಾಯಿಂಟ್ ಬಂದು, ಆ್ಯಸ್ ಪರ್ ದ ಗೈಡ್ಲೈನ್ಸ್ ಆಫ್ ಗೌರ್ಮೆಂಟ್ ದೇರ್ ಶಾಲ್ ಬಿ ರಿಸರ್ವೇಷನ್ ಫಾರ್ SC ST OBC ಕ್ಯಾಂಡಿಡೇಟ್ಸ್ ಇನ್ ಟೆಂಪ್ರರಿ ಅಪಾಯಿಂಟ್ಮೆಂಟ್ಸ್ which are to last for 45 days or more. Thus, as per applicable percentage for 100 position, that breakup of vacancy comes out to be 51 unreserved, ಆಮೇಲೆ 27 OBC ಅಥರ್ ಬ್ಯಾಕ್ವರ್ಡ್ ಕ್ಲಾಸಸ್, 15 ಬಂದು ಶೆಡ್ಯೂಲ್ ಕ್ಯಾಸ್ಟ್, ಆಮೇಲೆ 7 ಬಂದು ಶೆಡ್ಯೂಲ್ ಟ್ರೈಬ್ಸ್ ಇದೆ ಸ್ನೇಹಿತರೆ. ಸೊ ಕಾಂಟ್ರಾಕ್ಚುಯಲ್ ಎಂಪ್ಲಾಯೀಸ್ ಇದ್ದಾರೆ, ಕಾಂಟ್ರಾಕ್ಚುಯಲ್ ಜಾಬನ್ನು ಇವರು ರಿಕ್ರೂಟ್ ಮಾಡ್ತಾ ಇದ್ದಾರೆ. ಬಟ್ ಬೇಸ್ಡ್ ಆನ್ ದ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಇದರಲ್ಲಿ ವೇಕೆನ್ಸೀಸ್ ಬ್ರೇಕಪ್ ಮಾಡಿಕೊಂಡು ನಿಮ್ಮೊಂದಿಗೆ ಅನ್ರಿಸರ್ವ್ಡ್ ಇದ್ದವರಿಗೆ 51, ಆಮೇಲೆ 27 ಫಾರ್ OBC, ಆಮೇಲೆ ST ಇದ್ದವರಿಗೆ 7, SC ಇದ್ದವರಿಗೆ 15 ಅಂತ ಹೇಳಿಬಿಟ್ಟು ಬ್ರೇಕಪ್ ಮಾಡಿದ್ದಾರೆ ಸ್ನೇಹಿತರೆ. ಆಮೇಲೆ ಸೆಲೆಕ್ಷನ್ ವಿಲ್ ಬಿ ಮೇಡ್ ಆ್ಯಸ್ ಪರ್ ದ ಪ್ರಿಸ್ಕ್ರೈಬ್ಡ್ ನಾರ್ಮ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್ ಆಫ್ ಜಾಬ್. ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ಎ ಲೋಕಲ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಹೂ ಹ್ಯಾವ್ ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ದ ಸೇಮ್ ಸಿಮಿಲರ್ ಡಿಪಾರ್ಟ್ಮೆಂಟ್. ಯಾರು ಆಲ್ರೆಡಿ ಈ ಒಂದು ಎಕ್ಸ್ಪೀರಿಯನ್ಸ್ ಹೊಂದಿದ್ದಾರೆ ಅಂಥವರಿಗೆ ಒಂದು ಪ್ರಿಫರೆನ್ಸ್ ಕೊಡ್ತಾರೆ, ಆಮೇಲೆ ಲೋಕಲ್ ಕ್ಯಾಂಡಿಡೇಟ್ಸ್ ಕೂಡ ಪ್ರಿಫರೆನ್ಸ್ ಕೊಡ್ತಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನೋ TA DA ವಿಲ್ ಬಿ ಪೇಡ್ ಫಾರ್ ಅಟೆಂಡಿಂಗ್ ದ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಷನ್, ಪರ್ಸನಲ್ ಇಂಟರಾಕ್ಷನ್, ಜಾಯ್ನಿಂಗ್ ದ ಡ್ಯೂಟಿ ಆನ್ ದ ಸೆಲೆಕ್ಷನ್ ಎಕ್ಸೆಟ್ರಾ. ಯಾವುದೇ ರೀತಿಯಂತಹ ಟ್ರಾವೆಲಿಂಗ್ ಅಲೌನ್ಸ್ ಆಗಲಿ, ಡಿಯರ್ನೆಸ್ ಅಲೌನ್ಸ್ ಆಗಲಿ ಕೊಡಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಎಟ್ ದ ಟೈಮ್ ಆಫ್ ಇಂಟರ್ವ್ಯೂ ಆಗಲಿ ಅಥವಾ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲಿ, ಆ ಮೂಮೆಂಟಲ್ಲಿ ನಿಮ್ಮ ಸ್ವಂತ ಖರ್ಚದಿಂದ ನೀವು ಬಂದು ಈ ಒಂದು ಪ್ರಾಸೆಸನ್ನು ಕಂಪ್ಲೀಟ್ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಪ್ಲಿಕೇಶನ್ ಮಸ್ಟ್ ಬಿ ಸಬ್ಮಿಟೆಡ್ ಇನ್ ಆಫ್ಲೈನ್ ಮೋಡ್ ಓನ್ಲಿ ಫಾರ್ ದ ಪೋಸ್ಟ್. ಆಫ್ಲೈನ್ ಆಗಿ ಅಪ್ಲಿಕೇಶನ್ ಸೆಂಡ್ ಮಾಡಬೇಕು ಅಂತ ಇದ್ದಾರೆ. ದ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಮಸ್ಟ್ ಸಬ್ಮಿಟ್ ಎನ್ ಅಪ್ಲಿಕೇಶನ್ ಅಲಾಂಗ್ ವಿತ್ ಕಾಪೀಸ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ in a sealed envelope in the prescribed format attached through the speed post and address it to Broadcast Engineering Consultants India Limited BECIL ಗೆ ನೀವು ಡೈರೆಕ್ಟಾಗಿ ಒಂದು ಸ್ಪೀಡ್ ಪೋಸ್ಟ್ ಮಾಡೋದರ ಮುಖಾಂತರ ಆಫ್ಲೈನ್ ಮೋಡಲ್ಲಿ ನಿಮ್ಮ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ ಇರುತ್ತೆ, ಆ ಫಾರ್ಮ್ಯಾಟಲ್ಲಿ ಅಪ್ಲಿಕೇಶನ್ ವಿತ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸನ್ನು ಸೆಂಡ್ ಮಾಡಬಹುದು ಸ್ನೇಹಿತರೆ. BECIL ಭವನ್ C56/A 17 ಸೆಕ್ಟರ್ 62 ನೋಯ್ಡಾ 201307 ಉತ್ತರ ಪ್ರದೇಶ್.
ಈ ಒಂದು ಅಡ್ರೆಸ್ಸಿಗೆ ನೀವು ಸ್ಪೀಡ್ ಪೋಸ್ಟ್ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ದ ಕ್ಯಾಂಡಿಡೇಟ್ಸ್ ಆರ್ ಡೈರೆಕ್ಟೆಡ್ ಟು ಮೆನ್ಷನ್ ದ ಅಡ್ವರ್ಟೈಸ್ಮೆಂಟ್ ನಂಬರ್, ಪೋಸ್ಟ್ ನೇಮ್ ಇನ್ ದ ಸಬ್ಜೆಕ್ಟ್ ಲೈನ್. ದ ಕ್ಯಾಂಡಿಡೇಟ್ ಅಪ್ಲಿಕೆಂಟ್ಸ್ ಮಸ್ಟ್ ಎನ್ಶ್ಯೂರ್ ದ ಎಲಿಜಿಬಿಲಿಟಿ, ಏಜ್, ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸ್ ಎಕ್ಸೆಟ್ರಾ. ಅಂತಂದರೆ ಅಡ್ವರ್ಟೈಸ್ಮೆಂಟ್ ನಂಬರ್ ಏನಿದೆ ಆ ನಂಬರನ್ನು ನಮೂದು ಮಾಡಬೇಕು. ಆಮೇಲೆ ಪೋಸ್ಟ್ ನೇಮ್ ಅಂದರೆ ನರ್ಸಿಂಗ್ ಆಫೀಸರ್ ಎನ್ನುವಂಥ ನಮೂದು ಮಾಡಬೇಕು. ಆಮೇಲೆ ಬಿಫೋರ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್, BECI ವಿಲ್ ನಾಟ್ ಟೇಕ್ ಎ ರೆಸ್ಪಾನ್ಸಿಬಿಲಿಟಿ ಫಾರ್ ರಾಂಗ್ ಅಪ್ಲಿಕೇಶನ್ ಇನ್ ಎಲಿಜಿಬಲ್ ಕಂಡೀಷನ್. ಅಂತಂದರೆ ಬಿಫೋರ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಕರೆಕ್ಟ್ ಏನೇನಿದ್ದಾವೆ ಅದರ ಬಗ್ಗೆ ಒಂದು ಸಲ ಅವಲೋಕನೆ ಮಾಡಿ ಇದನ್ನು ಪೋಸ್ಟ್ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಂಡಿಡೇಟ್ಸ್ ವಿಲ್ ಬಿ ಇನ್ಫಾರ್ಮ್ಡ್ ವಯಾ ಇಮೇಲ್, ಟೆಲಿಫೋನ್ ಫಾರ್ ಫರ್ದರ್ ಪ್ರಾಸೆಸ್. ಒಂದು ಸಲ ಸೆಲೆಕ್ಷನ್ ಆಗಲಿ ಅಥವಾ ಆಗದೇ ಇರಲಿ ಅಥವಾ ನೆಕ್ಸ್ಟ್ ಪ್ರಾಸೆಸ್ ಏನಿದೆ ಅನ್ನೋದರ ಬಗ್ಗೆ ಇಮೇಲ್ ಮಾಡೋದರ ಮುಖಾಂತರ ಅಥವಾ ಟೆಲಿಫೋನಿಂದ ಇನ್ಫಾರ್ಮ್ ಮಾಡ್ತಾರೆ BECILದವರು. ಕ್ಯಾಂಡಿಡೇಟ್ ಮಸ್ಟ್ ರಿವ್ಯೂ ದರ್ ಅಪ್ಲಿಕೇಶನ್ ಫಾರ್ಮ್ಸ್ ಕೇರ್ಫುಲ್ಲಿ. ಅಂದರೆ ಬಿಫೋರ್ ನೀವು ಪೋಸ್ಟ್ ಮಾಡೋದಕ್ಕಿಂತ ಪ್ರತಿಯೊಂದು ಪ್ರಾಪರಾಗಿ ನೋಡಿಕೊಂಡು ನೀವು ಪೋಸ್ಟ್ ಮಾಡಬೇಕು. ಓನ್ಲಿ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಆ್ಯಸ್ ಪರ್ ಅಬವ್ ಎಲಿಜಿಬಲ್ ಕ್ರೈಟೇರಿಯಾ ವಿಲ್ ಬಿ ಕಾಲ್ಡ್ ಫಾರ್ ಫರ್ದರ್ ಪ್ರೊಸೆಸ್. ಯಾರು ಶಾರ್ಟ್ ಲಿಸ್ಟ್ ಆಗ್ತಾರೆ ಕ್ಯಾಂಡಿಡೇಟು ಅವರಿಗೆ ಮಾತ್ರ ಕಾಲ್ ಮಾಡೋದರ ಮುಖಾಂತರ, ಇಮೇಲ್ ಮುಖಾಂತರ ಅವರು ಇಂಟಿಮೇಷನ್ ಕೊಡ್ತಾರೆ ಸ್ನೇಹಿತರೆ. ಅಪ್ಲಿಕೇಶನ್ ವಿಚ್ ಆರ್ ನಾಟ್ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ ಶಾಲ್ ಬಿ ಸಮ್ಮರಿಲಿ ರಿಜೆಕ್ಟೆಡ್. ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ ಪ್ರಕಾರ ನೀವು ಒಂದು ವೇಳೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಲಿಲ್ಲ ಅಂತಂದರೆ ಅಂಥ ಒಂದು ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡುವಂಥ ಪ್ರಾವಧಾನ ಇರುತ್ತೆ ಸ್ನೇಹಿತರೆ. ಕ್ಯಾಂಡಿಡೇಟ್ಸ್ ಆರ್ ರಿಕ್ವೆಸ್ಟೆಡ್ ಟು ಟೇಕ್ ಫೋಟೋಕಾಪಿ ಆಫ್ ದೇರ್ ಅಪ್ಲಿಕೇಶನ್ ಫಾರ್ಮ್ಸ್ ಆಫ್ಟರ್ ಆಫ್ಲೈನ್ ಸಬ್ಮಿಷನ್ ಆ್ಯಂಡ್ ರಿಟೈನ್ ವಿತ್ ದೆಮ್ ಫಾರ್ ಫ್ಯೂಚರ್ ರೆಫರೆನ್ಸ್. ಅಂತಂದರೆ ನೀವು ಯಾವ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟಲ್ಲಿ ನಿಮ್ಮ ಅಪ್ಲಿಕೇಶನನ್ನು ಕಂಪ್ಲೀಟಾಗಿ ಫಿಲಪ್ ಮಾಡಿ ಸೆಂಡ್ ಮಾಡ್ತೀರಾ ಅದರ ಒಂದು ಫೋಟೋ ಸ್ಟೇಟ್ ತೊಗೊಂಡು ಇಟ್ಕೊಳ್ಳಿ ಸ್ನೇಹಿತರೆ, ಫಾರ್ ಫ್ಯೂಚರ್ ರೆಫರೆನ್ಸ್ಗೋಸ್ಕರ. BECI ವಿಲ್ ನಾಟ್ ಬಿ ರೆಸ್ಪಾನ್ಸಿಬಲ್ ಫಾರ್ ಎನಿ ರೈಟಿಂಗ್ ಎರರ್ಸ್, ದ್ಯಾಟ್ ಈಸ್ ಇಮೇಲ್ IDs, ಮೊಬೈಲ್ ನಂಬರ್ ಎಕ್ಸೆಟ್ರಾ ಇನ್ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟೆಡ್ ಬೈ ಅಪ್ಲಿಕೆಂಟ್. ಅಂತಂದರೆ ನೀವು ರಾಂಗ್ ಆದಂಥ ಇಮೇಲ್ ID ಕೊಟ್ರಿ, ಎಟ್ ದಟ್ ಸೇಮ್ ಟೈಮ್ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತಂದರೆ ನಿಮಗೆ ಇಮೇಲ್ ಮುಖಾಂತರ ನಾವು ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ಅಥವಾ ಫೋನ್ ಮುಖಾಂತರ ರಾಂಗ್ ಕೊಟ್ಟಿದ್ದಾಗ ಕಮ್ಯುನಿಕೇಟ್ ಮಾಡಲಿಕ್ಕಾಗಿಲ್ಲ. ಸೊ ಮೇಕ್ ಶ್ಯೂರ್ ದ್ಯಾಟ್ ಬಿಫೋರ್ ಯು ಸೆಂಡ್ ಚೆಕ್ ಥರೋಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಡಿಸ್ಕ್ಲೇಮರ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಗಿವನ್ in the advertisement are guidelines only. In case of any ambiguity, decision BECIL will finalize and binding on candidates. ಅಂತಂದರೆ ಈ ಒಂದು ರೈಟ್ಸ್ ಇರುತ್ತೆ, ಯಾವುದೇ ರೀತಿಯಂಥ ಚೇಂಜಸ್ ಆಗಲಿ ಅಥವಾ ಏನಾದರೂ ಹೆಚ್ಚು ಕಮ್ಮಿ ಮಾಡಬೇಕಾದ್ರೆ BECIL ಒಂದು ರೈಟ್ ಇರುತ್ತೆ ಸ್ನೇಹಿತರೆ. ಆಮೇಲೆ ಇನ್ ಕೇಸ್ ಆಫ್ ಎನಿ ಡೌಟ್ಸ್ ಕ್ವೈರೀಸ್ ಪ್ಲೀಸ್ ಕಾಂಟ್ಯಾಕ್ಟ್ 0120417785 or 860. The last date for receipt of application to BECIL is till 17/9/2024 closing of ಆಫೀಸ್ ಅವರ್ಸ್. ಅಂತಂದರೆ ಲಾಸ್ಟ್ ಡೇಟ್ ಬಂದು 17/9/2024 ಇರುತ್ತೆ ಸ್ನೇಹಿತರೆ. ಸೊ ಇನ್ನೂ ಒಂದು ವಾರ ಸಮಯಾವಕಾಶ ಇದೆ. ಅದನ್ನು ದಯವಿಟ್ಟು ಯಾರಾದರೂ ಒಂದು ಎಕ್ಸ್ಪೀರಿಯನ್ಸ್ ಪಡಿಬೇಕಪ್ಪ, ನಾನು ಒಂದು ಗೌರ್ಮೆಂಟ್ ಸೆಕ್ಟರಲ್ಲಿ ಕಾಂಟ್ರಾಕ್ಟ್ ಎಂಪ್ಲಾಯ್ ಆಗಿ ಅಟ್ಲೀಸ್ಟ್ 1 year ಕೆಲಸ ಮಾಡಬೇಕು, ಸೊ ದ್ಯಾಟ್ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಬರಬಹುದು ಎನ್ನುವರು ಇದನ್ನು ಅಪ್ಲೈ ಮಾಡಬಹುದು ಸ್ನೇಹಿತರೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಲಿಕೇಶನ್. ಟರ್ಮ್ಸ್ ಆ್ಯಂಡ್ ಕಂಡೀಷನ್ for how to apply: education qualification, 10th as a birth certificate, caste certificate, work experience certificate if applicable, PAN card copy, Aadhaar card copy, copy of EPF ESIC card previous employer if applicable. ಆಮೇಲೆ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ ಇಂಡಿಯಾ ಲಿಮಿಟೆಡ್ ನೋಯ್ಡಾ category wise registration fees as applicable of candidates are as below. ಅಂದರೆ ಜನರಲ್ OBC ಎಕ್ಸ್ ಸರ್ವಿಸ್ ಮ್ಯಾನ್ ವುಮನ್ ಇದ್ದವರಿಗೆ 590 rupees ಇರುತ್ತೆ ಅಪ್ಲಿಕೇಶನ್ ಇದು ಫೀ, ವಿಚ್ ಇಸ್ ಡಿಮ್ಯಾಂಡ್ ಡ್ರಾಫ್ಟ್ DD ಮುಖಾಂತರ ಮ್ಯಾಂಡೇಟರಿ ವಿಲ್ ಬಿ ಎಕ್ಸೆಪ್ಟೆಡ್ ಇನ್ ಫೇವರ್ ಆಫ್ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ ಇಂಡಿಯಾ ಲಿಮಿಟೆಡ್ ನೋಯ್ಡಾ. ಇಲ್ಲಿ ಈ ಹೆಸರಿನ ಒಂದು DD ತೆಗೆಸಬೇಕು. 590 rupees. ಆಮೇಲೆ SC ST ಎಕನಾಮಿಕಲ್ ವೀಕರ್ ಸೆಕ್ಷನ್ PH ಇದ್ದವರಿಗೆ 295 rupees ಇರುತ್ತೆ DD. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಫಿಲ್ ದ
post judicially as per the advertisement released by BECIL. ಆಮೇಲೆ ಆಲ್ ದ ಕಮ್ಯುನಿಕೇಷನ್ ವಿಲ್ ಬಿ ಮೇಡ್ ಈದರ್ ಆನ್ ದ ರಿಜಿಸ್ಟರ್ಡ್ ಇಮೇಲ್ ಆರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಸ್ ಓನ್ಲಿ. ಇನ್ ಕೇಸ್ ಆಫ್ ಸಬ್ಮಿಷನ್ ಆಫ್ ಎನಿ ಫಾಲ್ಸ್ ಇನ್ಫಾರ್ಮೇಷನ್ ಆರ್ ಫಾಲ್ಸ್ ಡಾಕ್ಯುಮೆಂಟ್ ಆ್ಯಕ್ಷನ್ ಆ್ಯಸ್ ಪರ್ ದಿ ರೂಲ್ಸ್ ಇನ್ ಅಡಿಷನ್ ಟು ಕಂಪ್ಲೇಂಟ್ with the local authorities be made and is discretion of BECIL. No candidate shall make any communication with our client. Candidates are requested to enter the details in offline application format carefully. After submission of the application, no modification will be permitted and fees once paid will not be refunded. ಅಂತಂದರೆ ಯಾವುದೇ ರೀತಿಯಂಥ ಕಮ್ಯುನಿಕೇಷನ್ ಮಾಡೋದಾಗಲಿ, ಯಾವುದೇ ಆಫೀಸರ್ಗಳಿಗೆ ಕಮ್ಯುನಿಕೇಷನ್ ಮಾಡೋದಾಗಲಿ ಅಥವಾ ಅವರು ನಿಮಗೆ ಕಮ್ಯುನಿಕೇಷನ್ ಮಾಡೋದಾಗಲಿ ಇರುವುದಿಲ್ಲ. ಇದರಲ್ಲಿ ಓನ್ಲಿ ಇಮೇಲ್ ಮುಖಾಂತರ ಅಥವಾ ಟೆಲಿಫೋನ್ ನಂಬರ್ಸ್ ಕೊಟ್ಟಿದ್ದಾರೆ, ಅದರ ಮುಖಾಂತರ ಇನ್ಫಾರ್ಮೇಷನ್ ಪಡೆಯೋದು ಅಷ್ಟೇ ಸ್ನೇಹಿತರೆ. ಆಮೇಲೆ ವಿಶೇಷ ಸೂಚನೆ ಅಂತಂದರೆ ಈ ಒಂದು ಸ್ಟಾರ್ ಮಾರ್ಕ್ ಹಾಕಿದ್ದಾರೆ. ಏನು ಅಂತಂದರೆ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಅಪ್ಲೈ ಥ್ರೂ ಅಬೌವ್ ಮೆನ್ಷನ್ಡ್ ವೆಬ್ಸೈಟ್ ಓನ್ಲಿ. ಎಲ್ಲಿ ಅಪ್ಲೈ ಮಾಡಬೇಕಂತಂದರೆ ಆ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ, ಅದರ ಮುಖಾಂತರ ಅಪ್ಲೈ ಮಾಡಬೇಕು. ಕ್ಯಾಂಡಿಡೇಟ್ಸ್ ವಿಲ್ ಬಿ ಸೋನ್ಲಿ ರೆಸ್ಪಾನ್ಸಿಬಲ್ ಫಾರ್ ಸಬ್ಮಿಟಿಂಗ್ ದೇರ್ ಅಪ್ಲಿಕೇಶನ್ ಥ್ರೂ ಎನಿ ಅಥರ್ ವೆಬ್ಸೈಟ್. ದ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೆಸ್ಟೆಡ್ ಟು ಚೆಕ್ ದೇರ್ ಇಮೇಲ್ ಮೆಸೇಜಸ್ ರೆಗ್ಯುಲರ್ಲಿ. BECIL ವಿಲ್ ಇನ್ಫಾರ್ಮ್ selected candidates through email and SMS. BECIL will not be responsible for any delay on candidates part. ಸೊ ಇದು ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರ ಒಂದು ಲಿಂಕನ್ನು ಹಾಕಿರ್ತೀನಿ, ಅಥವಾ ನೀವು www.becil.com ಅಲ್ಲಿ ನೀವು ಹೋಗಿ ಆ ಒಂದು ಈ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ. ಸೊ ದಟ್ ನಿಮಗೆ ಈಸಿಯಾಗಿರುತ್ತೆ. ಒಂದು ಇದೇ ಫಾರ್ಮೆಟಲ್ಲಿ ಅವರು ಎಕ್ಸೆಪ್ಟ್ ಮಾಡ್ತಾರೆ, ಕಾರಣ ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ BECIL ವತಿಯಿಂದನೇ ರಿಲೀಸ್ ಮಾಡಿದ್ದಾರೆ. ಸೊ ನಿಮ್ಮದೇ ಆದಂಥ ಯಾವುದೇ ಒಂದು ಫಾರ್ಮೆಟ್ ಇದ್ದರೆ ಅವರು ಎಕ್ಸೆಪ್ಟ್ ಮಾಡೋಂಗಿಲ್ಲ. ಸೊ ದಯವಿಟ್ಟು www.becil.comಗೆ ಹೋಗಿ ಈ ಒಂದು ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಸ್ಟಿಪ್ಯುಲೇಟೆಡ್ ಟೈಮ್ ಪೀರಿಯಡಲ್ಲಿ ಅಪ್ಲೈ ಮಾಡಿ, ಸೊ ದ್ಯಾಟ್ ನಿಮಗೆ ಇನ್ ಟೈಮ್ ಆಗಿ ಒಂದು ಅಪ್ಲಿಕೇಶನ್ ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ದೀರಾ ಅಂತಂದರೆ ಸೆಲೆಕ್ಷನ್ ಕೂಡ ಆಗಬಹುದು. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ನರ್ಸಿಂಗ್ ಆಫೀಸರ್ ಜಾಬ್ ಇನ್ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ ಇಂಡಿಯಾ ಲಿಮಿಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ನಿಮ್ಮ ರಫೀಕ್ ಸೌದಾಗರ್.